ಯಾರ್ಯಾರು ಎಷ್ಟು ಲೂಟಿ ಮಾಡಬೇಕು ಅಧಿಕಾರಿ ಇದು ಕೊನೆದು, ಇದು ಕೊನೆಯ ಸರ್ಕಾರ ಇದು. ಆದಷ್ಟು ಬೇಗನೆ ಲೂಟಿ ಮಾಡಿಕೊಂಡು ಮನೆಗೆ ಹೋಗ್ಬೇಕನ್ನುವಂಥದ್ದು ತಯಾರಿಯಲ್ಲಿ ಇವತ್ತು ಸಿದ್ದರಾಮಯ್ಯವರು ಇದ್ದಾರೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು, ರೋಣದ ಹಿಂದಿನ ಶಾಸಕರಾದಂಥ ಕಳಕಪ್ಪ ಬಂಡಿಯವರು ಎಲ್ಲರೂ ಬರ್ತಾ ಇದ್ದಾರೆ. ಬೇರೆ ಹೇಳಿಕೆಗಳನ್ನು ನೋಡಿದಿರಿ. ರಾಜು ಕಾಗೆ ಅಂತ ಇಲ್ಲೇ ಬಾಜು ಕಾಗವಾಡದಾಗ ಅದಾರ, ಬೆಳಗಾವಿ ನಮ್ಮ ಕ್ಷೇತ್ರದ ಕಾಗವಾಡ. ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ನನಗೆ ಬೇಜಾರಾಗಿದೆ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿ ರಾಜು ಕಾಗೆ ಅವರು. ಈ ರೀತಿ ಹಲವಾರು BR ಪಾಟೀಲ್ ಇರ್ಬೋದು, ಬಹಳಷ್ಟು ಜನ ಶಾಸಕರು ಇವತ್ತು ಯಾವುದೇ ಹಣ ಬಿಡುಗಡೆ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ, ನಾವು ಜನರಿಗೆ ಏನು ಉತ್ತರ ಕೊಡಬೇಕಂತ ಹೇಳಿ ಪ್ರತಿ ಕ್ಷೇತ್ರದಲ್ಲಿ ಇರುವಂತ ಕಾಂಗ್ರೆಸ್ ಶಾಸಕರು ಹೇಳಾಕ್ತಾರೆ. ಆ ರೀತಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಮತ್ತು ಇದರ ಜೊತೆಗೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಹಿಡ್ಕೊಂಡು DK ಶಿವಕುಮಾರ್ ಹಿಡ್ಕೊಂಡು ಅವರ ಮಂತ್ರಿ ಮಂಡಲದ ಎಲ್ಲರೂ ಹಿಡ್ಕೊಂಡ್ರೆ ಯಾರ್ಯಾರು ಎಷ್ಟು ಲೂಟಿ ಮಾಡ್ಬೇಕಂತ ಲೆಕ್ಕ ಹಾಕ್ತಾರೆ. ಯಾರ್ಯಾರು ಎಷ್ಟು ಲೂಟಿ ಮಾಡಬೇಕು ಅಧಿಕಾರಿ ಇದು ಕೊನೆದು, ಇದು ಕೊನೆಯ ಸರ್ಕಾರ ಇದು. ಆದಷ್ಟು ಬೇಗನೆ ಲೂಟಿ ಮಾಡಿಕೊಂಡು ಮನೆಗೆ ಹೋಗ್ಬೇಕನ್ನುವಂಥದ್ದು ತಯಾರಿಯಲ್ಲಿ ಇವತ್ತು ಸಿದ್ದರಾಮಯ್ಯವರು ಇದ್ದಾರೆ. ಅತ್ಯಂತ ಭ್ರಷ್ಟ ಸರ್ಕಾರ. ಇವತ್ತು ಕಳೆದ ಬಾರಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಬಂದಿದ್ದೆ ಇಲ್ಲಿ. ಹೋಗಿ ಅದಾದಮೇಲೆ ಕಾಂಗ್ರೆಸ್ ಸೇರ್ಪಡೆ ಆಗಿವಿ ನಾವು. ಅದಕ್ಕೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ನಿಂತಾರೆ. ಅದಕ್ಕೆ ಅವ್ರ ಪರವಾಗಿ ನೀವು ಈ ಸಲ ಎಲ್ಲರೂ ಮತ ಯಾಚನೆ ಮಾಡಬೇಕು. ಈಗ ನಿಮ್ಗೆ ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಂತೂ ಒಂದು ಊಟ ಟೂ ವೀಲರ್ದಂಗೆ ಹಾಕ್ಬೇಕು ಈ ಸಲ. ಯಾಕಂದರೆ ಗ್ಯಾರಂಟಿ ಸ್ಕೀಮ್ ಬಂದಾಗ ಇದು ಮೊದಲೇ ಚುನಾವಣೆ ಐತಿ. ನೀವು ಗ್ಯಾರಂಟಿ ತೊಗೊಂಡ್ಮೇಲೆ ಬರೀ ಅನೌನ್ಸ್ಮೆಂಟ್ ಮಾಡಿದ್ರು, ಅದು ಇನ್ನೂ ಇಂಪ್ಲಿಮೆಂಟ್ ಮಾಡಿದ್ದಿಲ್ಲ ಅದನ್ನು. ಈಗ ನೀವು ಗ್ಯಾರಂಟಿ ಬಂದ ಮ್ಯಾಗ ಇದು ಮೊದಲೇ ಚುನಾವಣೆ. ಅದಕ್ಕೆ ನಿಮ್ಗೆ 2,000 ರೂಪಾಯಿ ಬರ್ತಾವ್ರೆ ಎಲ್ಲರ ಮನೆಗೆ ತಿಂಗಳ. ಈಗ ನಿನ್ನೆ ನಮ್ಮನ್ನು ಹಾಕ್ಯಾರ ಅಂತ ಕೇಳಿದ್ದೆ ನಾನು. ನೀವು ನೋಡಿಲ್ಲ, ಬ್ಯಾಂಕಿಗೆ ಹೋಗಿಲ್ಲ, ಬಂದದೀವಿ ಒಂದು ಕೆಲಸ. ಅದಕ್ಕೆ ಮತ್ತು ಬಸ್ ಫ್ರೀ ಮಾಡ್ಯಾರ, ಕರೆಂಟ್ ಫ್ರೀ ಮಾಡ್ಯಾರ. ನಿಮಗೆ ತಿಂಗಳ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತಾಯಿದೆ. ಅದಕ್ಕೆ ನೀವೆಲ್ಲರೂ ಈ ಸಲ ನಮ್ಮ ಹಸ್ತದ ಚಿಹ್ನೆಗೆ ಉಮೇಶ್ ಮೇಟಿ ಅವರಿಗೆ ನೀವು ಇದೊಂದು ಸಲ ಫಸ್ಟ್ ಎಲ್ಲರೂ ಕೂಡಿ ಹೋಗಿ ನಮ್ಗೆ ಲಾಸ್ಟ್ ಟೈಮ್ ಭಾಳ ಸಪೋರ್ಟ್ ಮಾಡಿರಿ ನೀವು ಇಲ್ಲಿ. ಅದಕ್ಕೆ ಈ ಸಲನೂ ಹಂಗೆ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲರೂ ನೀವೆಲ್ಲ ಹುಡುಗರೆಲ್ಲ ಕುಡಿಸ್ಕೊಂಡು ಕೋಣೆಗೆ ಎಲ್ಲರೂ ಕೂಡಿ ಎಲೆಕ್ಷನ್ ಮಾಡಿರಿ ಅಂತೇಳಿ ನಿಮಗೆ ಹೇಳಕ್ಕೆ ಬಂದಿದ್ದೀನಿ.